ಇಂದು ನಾನು ಗೋಬಿ ಪರೋಟ ಮಾಡ್ತಿದ್ದೇನೆ. ಇದು ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾದ ಸಾಂಸ್ಕೃತಿಕ ಖಾದ್ಯ. ಇದನ್ನು ಮುಂಜಾನೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಸಹ ಮಾಡ್ಕೋಬಹುದು. ಹೂಕೋಸು ಮತ್ತು ವಿವಿಧ ಮಸಾಲೆ ಮಿಶ್ರಣಗಳಲ್ಲಿ ಇದನ್ನು ತಯಾರಿಸಲಾಗುತ್ತೆ. ಈ ಖಾದ್ಯವು ಅದ್ಭುತ ರುಚಿ ಹಾಗೂ ಸಾಕಷ್ಟು ಪೋಷಕಾಂಶಗಳು ಸಹ ನೀಡುವುದು. ಇದನ್ನು ಮೊಸರು ಜೊತೆಗೂ ತಿನ್ನಬಹುದು, ಉಪ್ಪಿನಕಾಯಿ ಅಥವಾ ಸಾಸ್ ಜೊತೆ ಕೂಡ ತಿನ್ನಬಹುದು. ಸುಲಭವಾಗಿ ಗೋಬಿ ಪರೋಟ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಈ ಗೋಬಿ ಪರೋಟ ಹೇಗೆ ಮಾಡೋದೆಂದು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬೌಲ್ ಗೋಧಿ ಹಿಟ್ಟು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕಲಸಿ ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ. ಇದನ್ನು ನನ್ನ ಫ್ರೆಂಡ್ ಪೂಜಾ ವರ್ಮಾ ಅನ್ನೋಳು, ಅವಳು ಕಾನ್ಪುರ್ ಅವಳು ನನಗೆ 15 ವರ್ಷದಿಂದ ಫ್ರೆಂಡು. ಅವಳಿಂದ ನಾನು ಈ ಗೋಬಿ ಪರೋಟ ಮಾಡೋದನ್ನು ಕಲ್ತಿದ್ದೀನಿ. ಅವಳು ಇನ್ನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಆ ಅಡುಗೆಗಳನ್ನೆಲ್ಲ ಕಲಿತು ಅಡುಗೆ ಮಾಡಿ ನಮ್ಮ ಚಾನಲ್ನಲ್ಲಿ ಹಾಕೋ ಪ್ರಯತ್ನ ಮಾಡ್ತೀನಿ ನಾನು. ನೋಡಿ, ಈಗ ಹಿಟ್ಟು ಕಲಸಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನಾನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಈ ಥರ ನೆನೆಸೋದ್ರಿಂದ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಯಾವುದೇ ಆಗಲಿ, ಚಪಾತಿನೇ ಆಗಲಿ, ಈ ಥರ ಪರೋಟಗಳಾಗಲಿ, ಹಿಟ್ಟನ್ನ ನಾವು ಕಲಸಿ ಸ್ವಲ್ಪ ಎತ್ತಿಡಬೇಕು. ಈಗ ನಾನು ಸ್ಟಫಿಂಗಿಗೆ ಗೋಬಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಬರೀ ಗೋಬಿಯಲ್ಲಿ ಕೂಡ ಮಾಡ್ಕೋಬೋದು. ಶುಂಠಿ ಸ್ವಲ್ಪ ತುರಿದಿರೋದು 4 ರಿಂದ 5 ಹಸಿಮೆಣಸಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ. ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮ್ಚೂರ್ ಪೌಡ್ರ್ ಎಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಈ ಥರ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪರೋಟಾಗೆ. ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಿಟ್ಟಲ್ಲಿ ಕೂಡ ಹಾಕಿರ್ತೀವಿ, ಸ್ವಲ್ಪ ನೋಡಿಬಿಟ್ಟು ಹಾಕೋಬೇಕು ಉಪ್ಪು, ಇಲ್ಲಾಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಗೋಬಿನ ಚೆನ್ನಾಗಿ ತುರಿದು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಬೇಯೋ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ನೀರಿನಂಶ ಹೋಗಿ ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ಟಫಿಂಗಿಗೆ ಇಷ್ಟು ಮಾತ್ರ ಸಾಕು. ಈಗ ಇದು ರೆಡಿ ಆಯಿತು. ಇದು ತಣ್ಣಗಾಗಲು ಬಿಡ್ತೀನಿ ಈಗ ನಾನು. ಈಗ ನೋಡಿ, ತಣ್ಣಗಾಗಿದೆ ಇದು. ಈಗ ಪರಾಟ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು 2 ರೀತಿನಲ್ಲಿ ನಾನು ಇದನ್ನು ತುಂಬ ತೋರಿಸಿದ್ದೀನಿ, ಯಾವ ಥರ ನಾವು ಇದನ್ನು ಸ್ಟಫಿಂಗ್ ಮಾಡ್ಕೋಬೇಕು ಅಂತ. ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಕೈಯಲ್ಲೇ ಈ ಥರ ಮಾಡಿಕೊಂಡು ಇದರಲ್ಲಿ ತುಂಬಿ, ನಾವು ಒಬ್ಬಟ್ಟಿಗೆಲ್ಲ ಇದೇ ಥರ ಮಾಡೋದು. ಹಾಗಾಗಿ ನಾನು ಈ ಥರನೂ ತೋರಿಸಿದ್ದೀನಿ. ಎಕ್ಸ್ಟ್ರಾ ಇರೋ ಹಿಟ್ಟು ತೆಗಿಬೋದು, ಇಲ್ಲಾಂದರೆ ಕಡಿಮೆ ಇದ್ದರೆ ಆ ಥರನೂ ಮಾಡ್ಬೋದು, ಅಲ್ಲೇ ಮಡಚ್ಕೋಬೋದು. ಇದು 2ನೇ ಥರ. ನೋಡಿ, ಬರದೇ ಇರೋರು ಈ ಥರ ಮಾಡ್ಕೊಳ್ಳೋದು ಬೆಸ್ಟ್. ನೋಡಿ, ನಿಧಾನಕ್ಕೆ ಹಿಡಿದು ಸ್ವಲ್ಪನೇ ಫೋಲ್ಡ್ ಮಾಡ್ತಾ ಪೂರ್ತಿ ರೌಂಡ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ನಾವು ಈ ಥರ ತೆಗೆದು ಬಿಡಬೇಕು. ತೆಗೆದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಸ್ವಲ್ಪ ಹಿಟ್ಟು ಹಾಕಿ ಹಿಟ್ಟಲ್ಲೇ ನಾವು ನಿಧಾನಕ್ಕೆ ಸ್ಮೂತ್ ಹ್ಯಾಂಡಲ್ಲಿ ನಾವು ಲಟ್ಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಿ ಲಟ್ಸ್ಕೋಬಾರ್ದು. ನೋಡಿ, ಪರಾಟ ರೆಡಿ ಆಯಿತು. ಈಗ ಸ್ವಲ್ಪ ಎಣ್ಣೆ ತವಾಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಈಗ ನಾನು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸಾಕು. ಚೆನ್ನಾಗಿ ಟೇಸ್ಟಿಯಾಗಿರೋ ಪರಾಟ ರೆಡಿ ಆಯಿತು. ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳು ಪಲ್ಯ ಎಲ್ಲ ತಿನ್ನಲ್ಲ, ಆ ಟೈಮಲ್ಲಿ ನಾವು ಈ ಥರ ಪರಾಟಗಳು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಮೊಸರು, ಸಾಸು, ಉಪ್ಪಿನಕಾಯಿ ಯಾವುದ್ರ ಜೊತೆ ಕೂಡ ತಿನ್ಬೋದು. ನೋಡಿ, ಗೋಬಿ ಪರೋಟ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುರಿದಿರೋದು ಗೋಬಿ, ಧನಿಯಾ ಪುಡಿ, ಗರಂ ಮಸಾಲ, ಆಮ್ಚೂರ್ ಪೌಡ್ರು, ಜೀರಿಗೆ ಪುಡಿ, ಇದು ಅರ್ಧ ಟೇಬಲ್ ಸ್ಪೂನು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾಗುವಷ್ಟು, ಸ್ವಲ್ಪ ಶುಂಠಿ ತುರಿದಿರೋದು, 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಗೋಧಿ ಹಿಟ್ಟು 1 ಬೌಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರಿಶಿನ ಪುಡಿ 1 ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.